ಮುಂದಿನ 72 ಗಂಟೆಗಳ ಲವ್ ಎನರ್ಜಿ ಏನಿದೆ, ನಿಮ್ಮ ಲವ್ ಲೈಫಲ್ಲಿ ಏನೆಲ್ಲ ಬದಲಾವಣೆ ಬರ್ತಾ ಇದೆ, ಯೂನಿವರ್ಸ್ ನಿಮಗೆ ಏನು ಸೈನ್ ಕೊಡ್ತಾ ಇದೆ, ಪ್ರತಿಯೊಂದನ್ನು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ವಾವ್, ನೋಡ್ಬೋದು ದ ಮೆಜಿಷಿಯನ್ ಕಾರ್ಡ್, ಫಸ್ಟ್ ಕಾರ್ಡ್ ನಿಮಗೆ ಬಂದಿದೆ ಇಲ್ಲಿ. 1 ಮಿನಿಟ್. ಎಸ್, ದ ಮೆಜಿಷಿಯನ್ ಕಾರ್ಡ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಮುಂದಿನ 72 ಗಂಟೆಗಳಲ್ಲಿ ನಿಮ್ಮಿಬ್ರು ಮಧ್ಯೆ ನಿಂತು ಹೋಗಿರುವಂತಹ ಆ ಕಮ್ಯುನಿಕೇಶನ್ ಏನಿದೆ ಮತ್ತೆ ಸ್ಟಾರ್ಟ್ ಆಗುವಂತಹ ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ. ಸೊ ಕಮ್ಯುನಿಕೇಶನ್ ಮತ್ತೆ ಬರುತ್ತೆ. ಹಾಗೆ ನೀವು ಯಾರಿಂದ ಮೆಸೇಜ್ ಬರಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅವರಿಂದ ಅನಿರೀಕ್ಷಿತವಾಗಿ ಕರೆ ಅಥವಾ ಮೆಸೇಜ್ ಕೂಡ ಬರುವಂತಹ ಚಾನ್ಸಸ್ ಇದೆ. ಇಲ್ಲಿ ವಿಶೇಷವಾಗಿ ಈ ಸಮಯದಲ್ಲಿ ನಿಮ್ಮ ಪರ್ಸನ್ ನಿಮಗೆ ಸಾರಿ ಕೇಳಬಹುದು ಅಥವಾ ಅವರ ಒಂದು ತಪ್ಪಿನ ಅರಿವು ಕೂಡ ಅವರಿಗೆ ಆಗಬಹುದು ಅನ್ನುವಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ಏನಿದ್ದಾರೆ ಅವರಿಗೆ ಅವರ ತಪ್ಪಿನ ಅರಿವು ಕೂಡ ಆಗಿದೆ. ಇಲ್ಲಿ ಎನರ್ಜಿ ನೋಡಬಹುದು, ಅವ್ರಿಗೆ ತಪ್ಪಿನ ಅರಿವು ಆಗಿದೆ, ಅವ್ರು ಏನೋ ಮಿಸ್ಟೇಕ್ ಮಾಡಿದೀನಿ ಅನ್ನುವಂತಹ ರಿಯಲೈಸೇಷನ್ ಕೂಡ ಅವ್ರಿಗೆ ಆಗಿರುವಂತಹ ಒಂದು ಎನರ್ಜಿ ಇದೆ. ಇಲ್ಲಿ ನಿಮ್ಮ ಪ್ರೀತಿಯ ಆಳ ಏನಿದೆ ಅನ್ನೋ ಅವರಿಗೆ ಅರ್ಥ ಆಗ್ತಿದೆ ಈ ಟೈಮ್ ಅಲ್ಲಿ. ಓಕೆನಾ, ಒಂದ್ ವೇಳೆ ನೀವೇನಾದ್ರೂ ಸಿಂಗಲ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗುವಂತಹ ಒಬ್ಬ ವ್ಯಕ್ತಿ ನಿಮ್ಮ ಲೈಫಿಗೆ ಬರುವಂತಹ ಪ್ರವೇಶ ಮಾಡುವಂತಹ ಸೂಚನೆ ಕೂಡ ಇದೆ. ಇಲ್ಲಿ ಇದು ಕೇವಲ ಫಿಸಿಕಲ್ ಅಟ್ರಾಕ್ಷನ್ ನೋಡಿದ ತಕ್ಷಣ ವಾವ್ ಚೆನ್ನಾಗಿದ್ದಾರಲ್ವಾ ಈ ಹುಡುಗ ಹುಡುಗಿ ಅನ್ನೋ ತರ ಅಟ್ರಾಕ್ಷನ್ ಅಲ್ಲ. ಇದು ಬದಲಾಗಿ ನೀವಿಬ್ರು ಮಾನಸಿಕ ನೆಮ್ಮದಿ ನೀಡುವಂತಹ, ಅಂದ್ರೆ ನಿಮ್ಮ ನೋವುಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಅದನ್ನ ಹೀಲ್ ಮಾಡುವಂತಹ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ, ಭೇಟಿ ಆಗ್ತಾರೆ ಅನ್ನುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನೋಡ್ಬೋದು ನೈಟ್ ಆಫ್ ಸಾರ್ಟ್ಸ್ ಬರ್ತಿರೋದ್ರಿಂದ ಇಲ್ಲಿ ನೆಕ್ಸ್ಟ್ 72 ಅವರ್ಸ್ ಅಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ನಿಮ್ಮ ಆಲೋಚನೆಗಳನ್ನ ಆದಷ್ಟು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಅನುಮಾನ ಇಟ್ಕೊಳ್ಳೋದು, ಭಯ ಇಟ್ಕೊಳ್ಳೋದು, ಹೆದರ್ಕೊಳ್ತಾ ಇರುವಂತದ್ದು, ಈ ತರದ ಎನರ್ಜಿಯನ್ನ ನೀವು ಅದನ್ನ ಹೆಚ್ಚು ಮಾಡೋದಿಕ್ ಹೋಗ್ಬೇಡಿ. ಆದಷ್ಟು ಪಾಸಿಟಿವ್ ಆಗಿರಿ. ನಿಮ್ಮ ಹಳೆಯ ನೆನಪುಗಳನ್ನ ಏನಿತ್ತು ಪಾಸ್ಟ್ ನಿಮ್ ಲೈಫಲ್ಲಿ ಏನೆಲ್ಲ ಆಗಿತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಒಂದು ಹೊಸ ಅಧ್ಯಾಯ, ಹೊಸ ಪ್ರಾರಂಭಕ್ಕೆ ನೀವು ರೆಡಿ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸಿ ದ ಸನ್ ಕಾರ್ಡ್, ಹೊಸ ಅಧ್ಯಾಯ, ನ್ಯೂ ಬಿಗಿನಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ರು ಕೂಡ ಸರೆಂಡರ್ ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಅನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಇದೇ ತಿಂಗಳು 23, 24ನೇ ತಾರೀಕು ನಡೀತಿರುವಂತಹ ಚಕ್ರ ಧ್ಯಾನ ಸಾಧನೆ ಈ ಒಂದು ಕ್ಲಾಸಿಗೆ ಇನ್ನು ಯಾರೆಲ್ಲ ಜಾಯಿನ್ ಆಗಿಲ್ಲ ಬೇಗ ಜಾಯಿನ್ ಆಗಿ. ಬುಕಿಂಗ್ ಇನ್ನು ಸ್ವಲ್ಪ ದಿನದಲ್ಲಿ ಕ್ಲೋಸ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಚಕ್ರಗಳನ್ನ, ನಿಮ್ಮ ಲೈಫಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ಗಳನ್ನೆಲ್ಲ ತೆಗೆದು ಹಾಕಬೇಕು, ಹೊಸ ಜೀವನವನ್ನ ಪ್ರಾರಂಭ ಮಾಡಬೇಕು, ಇರುವಂತಹ ಎಲ್ಲಾ ಬ್ಲಾಕೇಜಸ್ ಗಳನ್ನ ರಿಮೂವ್ ಮಾಡ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮಗೋಸ್ಕರ ಈ ಒಂದು ಕ್ಲಾಸ್ ಆಗಿರುತ್ತೆ. ಥ್ಯಾಂಕ್ ಯು.